ಮುಚ್ಚಲ ತೆಗೆದ್ಬಿಟ್ಟು ಫಸ್ಟ್ ಬ್ಲಾಕ್ ಮಾಡಿ ಲೇ ಅದಾದ್ಮೇಲೆ ಐತೆ ಕ್ಯಾಪ್ ತೆಗಿಯೋ ಕ್ಯಾಪ್. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಮಯ ಬಂದು 4:15. ನಮ್ಮ ಪ್ರಯಾಣ ಬಂದ್ಬಿಟ್ಟು ಕೇರಳ ವಯನಾಡ್. ಏನು ದಿಢೀರಂಗೆ ಮಾನ್ಸೂನ್ ಟೈಮಲ್ಲಿ ಅದು ಇಷ್ಟು ಡೇಂಜರ್ ಇರೋ ಟೈಮಲ್ಲಿ ಹೊಡ್ತಾ ಇದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಮಗೆ ಡೇಂಜರ್ ಇತ್ತು ಅಂತ 2 ಡೇಸ್ ಬ್ಯಾಕೆ ಅಪ್ಡೇಟ್ ಬಂದಿರೋದು. ಹೆವಿ ರೈನ್ಫಾಲಿನ ಸಾಧ್ಯತೆ ಇದೆ ಅಂತಲೂ ಇನ್ಫಾರ್ಮೇಷನ್ ಬಂದಿದೆ. ಬಟ್ ಕೇರಳನ ಮಾನ್ಸೂನಲ್ಲಿ ಎಂಜಾಯ್ ಮಾಡ್ದಲೆ ಇನ್ಯಾವ ಟೈಮಲ್ಲಿ ಎಂಜಾಯ್ ಮಾಡೋದು ಅನ್ನೋದು ಒಂದು ಫೀಲಿಂಗಿಂದ ಧೈರ್ಯ ಮಾಡಿ ನುಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಏನು ಇವತ್ತು ಒಬ್ಬನೇನಾ ಅಂತ ಕೇಳಿದ್ರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಇವತ್ತು ಒಬ್ಬನೇ ಇಲ್ಲ. ನನ್ನ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗ್ತಾರೆ. ಒಬ್ಬ ಬಂದ್ಬಿಟ್ಟು ದಿ ರಶ್ ಪೈಲಟ್ ಅಂತ, ನನ್ನ PUC ಟೈಮಿಂದನೂ ಬಹಳ ಬೇಕಾಗಿರೋ ಸ್ನೇಹಿತ. ಸೊ ಅವನು ಮತ್ತು ಅವನ ಕೊಲೀಗ್ ಒಬ್ಬ ಜಾಯ್ನ್ ಆಗ್ತಾ ಇದ್ದಾನೆ. ಇಲ್ಲೇ ಸೋಮನಹಳ್ಳಿ ಟೋಲ್ ಹತ್ರ ಆಲ್ರೆಡಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರು. ಸೊ ಹೋಗಿ ಮೀಟ್ ಮಾಡೋಣ. ನನ್ನ ಮಗ ಕ್ಯಾಮ್ರಾ ಆನ್ ಮಾಡ್ಕೊತೀನಿ, ಫೋನ್ ಮಾಡು ಅಂದ. ಫೋನ್ ನೋಡಿದ್ರೆ ರೈನ್ ಪ್ಯಾಂಟ್ ಒಳಗೆ ಸೇರ್ಕೊಬಿಟ್ಟಿದೆ. ಎಲ್ಲಿ ನಿಂತವನಪ್ಪ ಅವನು? ಏಯ್ ಹಿಂದೆ ನೋಡೋ ಗುಲ್ಡು, ಏನೋ ಕಂಟೆಂಟ್ ಮಾಡ್ತೀನಿ ಅಂದೆ. ಹೆಂಗಿದ್ದೀರ ಬೈ? ಹೇಳಿ ಬೈ. ಮಗ ಇದು ಬಂದ್ಬಿಟ್ಟು ನಮ್ಮದು ಸ್ಟೇಷ್ನರಿ ಶಾರ್ಟಿಗೆ. ಹಾಂ, ಈ ಟ್ರೈಪಾಡ್ ಬಂದ್ಬಿಟ್ಟು ಸ್ಟೇಷ್ನರಿ ಶಾರ್ಟಿಗೆ. ಒಳಗೆ DSLR ಇದೆ, ಮೋಟೋ ವ್ಲಾಗಿಂಗ್ ಶಾರ್ಟ್ಸು GoPro ಇದೆ. ಇನ್ನು ಮಿಕ್ಕಿದಕ್ಕೆ ಐಫೋನ್ ಅಂತೂ ಇದ್ದೇ ಇದೆ. ಯಾರಿಗೆ? ಸುಪ್ರಜಿತ್ಗ ಏನಂತ ಹಾಂ, ಅಲ್ಲಿ ನೋಡಿದ್ರೆ ನಾನು ಯಾವ್ದೋ ರೋಡಲ್ಲಿ ಬಂದಿದ್ದೀನಿ, ಅವನೇ ಯಾವ್ದೋ ರೋಡಲ್ಲಿ ಬರ್ತಾನೆ. ಈಗ ಬರ್ತಾವಂತಾನೆ. A few moments later. ರೀಲ್ಸ್ ಮಾಡ್ತಾ ಇದೆಯಾ? ಇಲ್ಲ, ಕಾಲಲ್ಲೇ ಕನೆಕ್ಟ್ ಆಗ್ಬಿಡೋದಾ? ಬಟ್ ಚಾರ್ಜ್ ಎಗರ್ಕೊಂಡು ಹೋಯ್ತದೆ. ಹಾಂ, ಅದೇ ಮೊಬೈಲ್ ಚಾರ್ಜ್ ಆಗಿರೋಗುತ್ತೆ ಅಷ್ಟೇ. ಅಲ್ಲಲ್ಲೇ ನಿಲ್ಸ್ಕೊಂಡು ಒಂದು ಚೂರು ಚಾರ್ಜ್ ಮಾಡ್ಕೋಬೇಕಷ್ಟೆ. ಓಕೆ, ಕಾಲಲ್ಲೇ ಕನೆಕ್ಟ್ ಆಗೋ. ಒಳ್ಳೆ ಅಂಕಲ್ ಥರ ಕಾಣಿಸ್ತೀನಿ ಕಣ. ಆಮೇಲೆ ದೊಡ್ಡ ಗಾಡಿ ಇಳಿದು ಬರ್ಬೇಕಾ? ಲೋ ನೀನು ಭಾರಿ ಆಯಿತು ಕಣ. ನಿನಗೆ ಲೈಫಲ್ಲಿ ಏನು ಮಗ ಪ್ರಾಬ್ಲಮ್ಮು? ಯಾಕೆ ಇಷ್ಟು ಪೇಚ್ತೆ ಹೇಳು ಫಸ್ಟ್. ನನ್ನ ಕ್ವಶನ್ ಉತ್ತರ ಕೊಡ ನೀನು. ಏನಾಕು? ಯಪ್ಪ, ರೋಸ್ಟ್ ಮಾಡಿಲ್ಲ ನಿನ್ನ. ನೋಡು, ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ. ರೋಸ್ಟ್ ಆಗ್ತೀಯ ನೀನು. 12 seconds later. ಅಣ್ಣ ಈ ಬ್ಯಾಗ್ ಬಿಡ್ಬೇಡ ಕಣವು, ಇದರಲ್ಲೇ 1.5 ಲಕ್ಷದ ಮಾಲಿದೆ. ಸಾರಿ ಫ್ರೆಂಡ್ಸ್, ಅದನ್ನೆಲ್ಲ ನೀವು ಕ್ಯಾಪ್ಚರ್ ಮಾಡ್ಕೋಬೇಡಿ. ಮಾಲ್ ಈಸ್ ಸಾಮಾನ್ ನಮ್ಮದು. ನಮ್ಮ ಸಾಮಾನಿಗೆ ನಾವೇ ಜವಾಬ್ದಾರರು. ಓಕೆ, ಈ ಮಹಾನ್ ಪುರುಷ ಈಗ ನಮ್ಮ ಗಾಡಿ ಎತ್ಕೋತಾನೆ, ಅವರ ಗಾಡಿ ನಾವು ಎತ್ಕೋತಾ ಇದ್ದೀವಿ. ಅದೇನು ಕಿಸಿ ಯಾಕೆ ಅಂತ ಗೊತ್ತಿಲ್ಲ. ಏನು ಕಾಲ ಇರೋ ಆನ್ ಮಾಡ್ಕೋತೀನಿ. ಕಾಲ್ ಯಾವ ಫೋನಿಗೆ ಬರುತ್ತೋ ಅದು ಇಲ್ಲ ಐತಲ್ಲೋ. ಅದು ಹಂಗೆ ಬ್ರೋ, ನಾವು ಹಂಗೇನೆ ಒಂಚೂರು
ಅಜೀಬ್ ನೋಡ್ ಬ್ರೋ ತಾನ ಎಷ್ಟು ಇಸ್ಕೊಂಡದ್ದು ಸೇವ್ ಮಾಡ್ಕೊಂಡಿದ್ದೀನಾ. ಡಬಲ್ ಎನ್ ಅಲ್ಲ, ಸಿಂಗಲ್ ಎನ್ನು. ಅಲ್ಲ ಗೊತ್ತಾಯ್ತು, ಬಟ್ ನಾನು ಸೇವ್ ಮಾಡ್ಕೊಂಡಿರೋದು ಹಂಗೆ. ಓಕೆ ಓಕೆ ಕ್ರೇಜಿ. ಈ ನಂಬರ್ ಹೇಳು. ವಾ, ನೀನು ನಂದು ಇನ್ನೊಂದು ನಂಬರ್ ಸೇವ್ ಮಾಡ್ಕೊಂಡಿರ್ತೀಯ. ಈ ನನ್ನ ಮಗ ನಂದು 2 ನಂಬರು ಹಾಕಿಟ್ಟವನ ಗ್ರೂಪಲ್ಲಿ. ಓಕೆ, ಯಾವ ನಂಬರ್ ಸೇವ್ ಮಾಡಿದ್ರು ಬರ್ಬೇಕಲ್ಲ ಅಲ್ಲಿ. ಆ್ಯಂಡ್ರಾಯ್ಡ್ ತೊಗೊಳ್ಳಿ ಬ್ರೋ, ಹಿಂಗೆ ಆಗೋದು. ಐಫೋನ್ ತೊಗೊಳ್ಳಿ, ಬೆಸ್ಟ್. ಆ್ಯಂಡ್ರಾಯ್ಡ್ ತೊಗೊಂಡ್ರೆ ಹಿಂಗೆ ಅನ್ಭವಿಸೋದು. ಇದು ಆಕ್ಚುಲಿ ಚೆನ್ನಾಗಿರೋದು ಬ್ರೋ. ಲೋ ಎಷ್ಟಾಯ್ತು ಫೋನು? 70,000 ಇಲ್ವೇನೋ? ಹಾಂ, ಬಡವರು ಅಂತೆ ಕಳ್ಳ. ಇಂಥವ್ರು ಸವಾಸ ಮಾಡೇ ನಾವು ಹಾಳಾಗತ್ತೆ ಕಣ. ಇನ್ನೇನು ಕೇಮೇ ಇಲ್ಲ. ಇನ್ನು ಹೊರಟು ಯಾವುದಾದ್ರೂ ಒಂದೊಳ್ಳೆ ರೆಸ್ಟೋರೆಂಟ್ ನೋಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಇನ್ನೂ ನಮ್ಮ ಪಯಣನ ವಯನಾಡ್ ತನಕ ಕಂಟಿನ್ಯೂ ಮಾಡೋದೇ ಇನ್ನು ಕೆಲಸ. ಇನ್ನು ಬೇರೆ ಏನು ಕೇಮೇ ಇಲ್ಲ. ಸ್ವಲ್ಪ ಚೆನ್ನಾಗಿರೋ ರೆಸ್ಟೋರೆಂಟ್ ಕಡೆ ಹಾಕಿ. ಚೆನ್ನಾಗಿರೋ ರೆಸ್ಟೋರೆಂಟ್ ಸಿಗಲ್ಲ ಬ್ರೋ. ಡೀಸೆಂಟ್ ಆಗಿರೋದು ಇಡ್ಲಿ ವಡೆ ತಿನ್ಕೊಂಡು ನೋಡ್ತಾರಣ ಅಷ್ಟೇ. ನನ್ನ ಮಗಳಿಗೆ ಮಾತ್ರ ಡೀಸೆಂಟ್ ಅಂತ ಹೇಳ್ಬೇಡ, ಕಾಫಿ ಡೇ ಕರ್ಕೊಂಡು ಕೂರಿಸ್ಕೊಬಿಡ್ತಾನೆ. ಅದು ಕಾಸಿದ್ದಾಗ ಮಾತ್ರ. ಕಾಸಿಲ್ಲ ಅಂದರೆ ನಮಗಿಂತ ಲೋಕಲ್ ಯಾರೂ ಇರಲ್ಲ. ಹಾಂ ಲೇ, ವ್ಲಾಗ್ಗಳಲ್ಲಿ ಹಿಂಗೆಲ್ಲ ಎಕ್ಸ್ಪೋಸ್ ಮಾಡಿ ಮಾನ ಮರ್ಯಾದೆ ತೆಗಿಬಾರ್ದು ಮಗ. ಚಲ್ತಾ ಹೇ ಮಹಾಪ್ರಭು, ನೀವೇ ನಿಲ್ಲಿ. ಮುಂದೆ ನಿಲ್ಲಿಸ್ತೀವಿ ನಡೆಯಲ್ಲ. ಎಲ್ಲಿಗೆ ಲೀಡ್ ಮಾಡ್ತೀಯಾ? ಮುಂದೆ ಒಂದೇ ರೋಡು, ಅಲ್ಲಿ ತಿಂಡಿಗೆಲ್ಲ ನಿಲ್ಲಿಸ್ತೀವಲ್ಲ ಬಿಡು. ಹ್ಞೂ, ನೋಡೋಣ, ಒಳ್ಳೆ ಹೋಟ್ಲ್ ಸಿಗ್ಬೇಕಲ್ಲ. ಮಗ ಅಲ್ಲಿಂದ ಕಷ್ಟಪಟ್ಟು ಹತ್ಬಿಟ್ಟು ಅಲ್ಲಿಂದ ನೆಗೆದು ಬಿದ್ದರೆ ಹೆಂಗಿರುತ್ತೆ? ಬಿತ್ತೋರ್ಸುವಂತೆ ನಿನ್ನಂಥ ಫ್ರೆಂಡ್ ಇದ್ಬಿಟ್ರೆ. ಹಾಂ, ಇಲ್ಲೋ ಹೆಂಗ್ಲ ನಿಲ್ಸಿದ್ಯಾ? ಹೆಂಗ್ಲ ಹೋಗೋದು? ಜೈ ಶ್ರೀರಾಮ್. ಹೋಗುವ, ಬನ್ನಿ ಬನ್ನಿ ಜನರೇ, ಹೋಗುವ. ಓ, ಇದ್ಯಾಕ್ಲಾ? ಮಗ ಏನೇ ಹೇಳು, ಪೈಲಟ್ ಅವರೇ, ಪೈಲಟ್ ಬಟ್ ಏನೇ ಹೇಳು ಮಗ, ಏನೇ ಹೇಳು, ನಿನ್ನ ಗಾಡಿ ನುಗ್ದಂಗೆ ಯಾವ ಗಾಡಿನೂ ನುಗ್ಗಲ್ಲ ಕಣ್ಣ. ಇನಿಷಿಯಲ್ ಟಾರ್ಕ್ ಮಾತ್ರ 2-2.5 ಸಾವಿರಕ್ಕೆ ಎತ್ತೇ ಬಿಡುತ್ತೆ ಫುಲ್ಲು. ನಿಂದು ಮಿಡ್ ರೇಂಜ್ ತನಕ ವೆಯ್ಟ್ ಆಗಲ್ಲ RPM. ಈ ಇನಿಷಿಯಲ್ RPMಸಲ್ಲೇ ಹೊಡೆದ್ಬಿಡುತ್ತೆ. ನಮಗೆ ಸಕ್ಕದ ಗಾಡಿ. ಹೌದು, ಹಾಂ. ಬಟ್ ಏನು ಅಂದರೆ ಜಾಸ್ತಿ ಜನ ಇದ್ದಾರೆ ಮಗ. ಬಟ್ ಚೆನ್ನಾಗಿತ್ತು ಅನ್ಸುತ್ತೆ ಕಣ ಜಾಗ. ಬಟ್ ನಿಂದು ರೈಡಿಂಗ್ ಪೊಸಿಷನ್ ಕೂಡ ಸ್ಟ್ರೈನ್ ಆಗಲ್ಲ. ನಾನು ಹೆಂಗೆ ನೋಡಲಿ, ನನ್ನ ಹತ್ರ ಮಿರರೇ ಇಲ್ವಲ್ಲ. ಓ, ನಂದು ಬ್ಯಾಗ್ ಸ್ವಲ್ಪ ಪ್ರಾಬ್ಲಮ್ ಆದಂಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸ್ ಮಾತ್ರ. ಒಂದಾದರೂ ಪಾಟ್ ಹೋಲ್ಸ್ ನಿನಗೆ ಎನ್ಕೌಂಟರ್ ಆಯ್ತೇನೋ? ಒಂದೂ ಇಲ್ಲ ನೋಡು. ಹಾಂ,
ಬರ್ತಾ ಇದೆಯಲ್ಲೋ 1 ಕಿಲೋಮೀಟರ್ ರೇಡಿಯಸ್ ಇದೆ ಕಣೋ. ಹಾಂ ಹಾಂ, ಮತ್ತು ಜಾಸ್ತಿ ಮಾಡ್ಕೊ ಒಂಚೂರು ಜಾಸ್ತಿ ಮಾಡ್ಕೊ ಆಮೇಲೆ. ಓ ಮಿರರ್ಸಲ್ಲಿ ಹಂಗೆ ಚೆಕ್ ಮಾಡ್ತಾರೋ ಅವ್ನು ಬರ್ತಾ ಇದ್ದಾನೋ ಇಲ್ವೋ ಅಂತ. ಯಾಕೆ ಗೊತ್ತಲ್ವಾ? ನಾನು ನಿಮ್ಮ ಅಭಿಮಾನಿ ಕನ್ನಡ. ಬತ್ತವನ್ ಬಾ. ಮೈಸೂರಿಂದ ನಂಜನಗೂಡು ರೂಟ್ ತೊಗೊಂಡ್ರು ನಿನಗೆ ಇಷ್ಟೇ ಕ್ಲಿಯರ್ ಆಗಿದೆ ಕಣೋ. ಇನ್ಫ್ಯಾಕ್ಟ್ ಇನ್ನೂ ವೈಡ್ ಇದೆ ಗುಂಡ್ಲುಪೇಟೆ ತನಕ. ಮಗ ನಿನಗೆ ನೀಟಾಗಿ ಕಾಣಿಸ್ತಾ ಇದೆ ಕಣ ಗಾಡಿ. ಹ್ಞೂ ಕೇಳಿಸ್ತಾ ಇದೆ ನಿನಗೆ. ಹ್ಞೂ ಕಣೋ. ಲೇ ಯಾಕೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಕಣೋ, ಕೇಳಿಸ್ತಾ ಇದೆ. ಹೋಗಿ ಸಾಯೋ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಬಿಡು. ಏನು ಅಂದರೆ ಜೀವನ ಇಷ್ಟೇ, ಜಾಸ್ತಿ ಏನು ಬೇಡ.